ಎನ್ನ ಮನವೇ ದೇವಾಲಯ ನೆಲೆಸಿಲ್ಲಿ ಹರಿಯೇ ಕರುಣಮಯ. ಎನ್ನ ಮನವೇ ದೇವಾಲಯ ನೆಲೆಸಿಲ್ಲಿ ಹರಿಯೇ ಕರುಣಮಯ. ಕನಸಿನಲ್ಲಿ ಕಾಣಿಸಿದೆ ನಿಜವಾಗಿ ತೋರುವೆಯ. ಕನಸಿನಲ್ಲಿ ಕಾಣಿಸಿದೆ ನಿಜವಾಗಿ ತೋರುವೆಯ. ಮನ್ನಿಸುತ್ತ ತಪ್ಪೆಲ್ಲ ಬಾರಯ್ಯ ದೊರೆಯೇ. ಮನ್ನಿಸುತ್ತ ತಪ್ಪೆಲ್ಲ ಬಾರಯ್ಯ ದೊರೆಯೇ. ಎನ್ನ ಮನವೇ ದೇವಾಲಯ. ಗುರು ಶಂಕರನ ರೂಪದಲ್ಲಿ ಅದ್ವೈತದ್ದೀನಿಂದೆ. ಗುರು ಶಂಕರನ ರೂಪದಲ್ಲಿ ಅದ್ವೈತದ್ದೀನಿಂದೆ. ರಾಮಾನುಜನಾಗಿ ಹರಿಶರಣೆಂದೆ. ಗುರು ಶಂಕರನ ರೂಪದಲ್ಲಿ ಅದ್ವೈತದ್ದೀನಿಂದೆ. ರಾಮಾನುಜನಾಗಿ ಹರಿಶರಣೆಂದೆ. ಮಧ್ವಮುನಿಯೆಂದೆನಿಸಿ ಭಕುತಿಯ ತೋರುತ್ತಲಿ. ಮಧ್ವಮುನಿಯೆಂದೆನಿಸಿ ಭಕುತಿಯ ತೋರುತ್ತಲಿ. ಕನಿಕರಿಸು ತೋರುವೆಯ ಗುರುರಾಯನೆಂಬೆ. ಕನಿಕರವ ತೋರುವೆಯ ಗುರುರಾಯನೆಂಬೆ. ಎನ್ನ ಮನವೇ ದೇವಾಲಯ. ಬೊಮ್ಮ ರೂಪದಲ್ಲಿ ವಾಮನ ನೆನಿಸಿ. ಬೊಮ್ಮ ರೂಪದಲ್ಲಿ ವಾಮನ ನೆನಿಸಿ. ಸನ್ಮಾನ ತೋರುತ್ತಲಿ ಬಲಿಯ ತುಳಿದೆ. ಬೊಮ್ಮ ರೂಪದಲ್ಲಿ ವಾಮನ ನೆನಿಸಿ. ಸನ್ಮಾನ ತೋರುತ್ತಲಿ ಬಲಿಯ ತುಳಿದೆ. ಕಣ್ಮನ ತಣಿಸುತ್ತ ಕಣ್ಮನ ತಣಿಸುತ್ತ ದಿವ್ಯ ರೂಪದಲ್ಲಿ. ಕಣ್ಮನ ತಣಿಸುತ್ತ ದಿವ್ಯ ರೂಪದಲ್ಲಿ. ಕನಕ ಸುನುಗೆ ಕಾಣಿಸೋ ಲಕುಮಿ ಕೇಶವನೇ. ಕನಕ ಸುನುಗೆ ಕಾಣಿಸೋ ಲಕುಮಿ ಕೇಶವನೇ. ಎನ್ನ ಮನವೇ ದೇವಾಲಯ ನೆಲೆಸಿಲ್ಲಿ ಹರಿಯೇ ಕರುಣಾಮಯ. ಎನ್ನ ಮನವೇ ದೇವಾಲಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಾವು ಇದುವರೆಗೆ ಗೀತಾಜ್ಞಾನ ಅಭ್ಯಾಸದ 2ನೇ ಅಧ್ಯಾಯದ 17-18ನೇ ಶ್ಲೋಕಗಳನ್ನು ನೋಡುತ್ತಲಿದ್ದೇವೆ. ಸಾಂಖ್ಯ ಯೋಗವನ್ನು ಆರಂಭಿಸಿದ ಪರಮಾತ್ಮನು ದೇಹವನ್ನು ಎರಡಾಗಿ ನೋಡಬೇಕೆಂದು, ದೇಹದೊಳಗಿನ ರಚನೆಯನ್ನು ತಿಳಿದುಕೊಳ್ಳಬೇಕೆಂಬ ಕಾರಣದಿಂದ ಅರ್ಜುನನಿಗೆ ದೇಹದ ಬಗ್ಗೆ ವಿಷಯಗಳನ್ನು ತಿಳಿಸುತ್ತಾ, ಹುಟ್ಟು, ಕೌಮಾರ, ಬಾಲ್ಯ ಎಲ್ಲವೂ ದೇಹಕ್ಕೆ ಉಂಟಾಗುತ್ತದೆ. ಅದು ಸಾವು ದೇಹಕ್ಕೆ ಉಂಟಾಗುತ್ತದೆ. ಆ ಕಾರಣದಿಂದ ದೇಹದ ಬಗ್ಗೆ ನೀನು ಇದುವರೆಗೆ ಮಾಡಿದ ಎಲ್ಲ ಧರ್ಮ ವ್ಯಾಖ್ಯೆಗಳು, ಆಲೋಚನೆಗಳು ಸರಿಯಾದುದಲ್ಲ.
ನೀನು ದೇಹಿಯ ಬಗ್ಗೆ ಯೋಚಿಸಬೇಕು. ದೇಹದೊಳಗೆ ದೇಹಿ ಎಂಬುವನು ಇರುವನು ಎಂಬುದಾಗಿ ಪರಮಾತ್ಮನು ಅರ್ಜುನನಿಗೆ ದೇಹಿಯ ರಚನೆಗಳನ್ನು ತಿಳಿಸುತ್ತಲಿದ್ದಾನೆ. ನೋಡಿ, ವ್ಯವಸ್ಥೆಯನ್ನು ತಿಳಿದುಕೊಳ್ಳುವಲೋಸುಗ 15ನೇ ಪುರುಷೋತ್ತಮ ಯೋಗ ಅಧ್ಯಾಯದಿಂದ ನಾವು 2ನೆಯ ಆದಿ ಅಧ್ಯಾಯಗಳಿಗೆ ಬಂದು ನಿಂತಿದ್ದೇವೆ. ಇಲ್ಲಿ ವ್ಯವಸ್ಥಾತ್ಮಕವಾಗಿಯೇ ನಾವು ಇವುಗಳನ್ನು ನೋಡಬೇಕೇ ಹೊರತು ದೇಹ ವ್ಯಷ್ಟಿ ಎಂಬುದಾಗಿಯಾಗಲಿ, ದೇಹದ ಒಳಗಿನ ರಚನೆಗಳನ್ನು ದೇಹಿ ಎಂಬುದಾಗಿ ತಿಳಿದುಕೊಳ್ಳುವುದಾಗಲಿ ಮಾಡುವುದರಿಂದ ವ್ಯವಸ್ಥೆಯ ಬಗ್ಗೆ ಯಾವ ಜ್ಞಾನವೂ ಉಂಟಾಗುವುದಿಲ್ಲ. ಆ ಕಾರಣದಿಂದ ನಾವು ವ್ಯವಸ್ಥೆಯ ದೃಷ್ಟಿಯಿಂದ ಈ ಆರಂಭವಾಗಿರುವ ಸಾಂಖ್ಯಯೋಗವನ್ನು ತಿಳಿದುಕೊಳ್ಳಬೇಕು. 15ನೇ ಪುರುಷೋತ್ತಮ ಯೋಗ ಅಧ್ಯಾಯದಲ್ಲಿ ಪರಮಾತ್ಮನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸುವುದರ ಮೂಲಕವಾಗಿ ಈ ದಿವ್ಯ ವ್ಯವಸ್ಥೆಯನ್ನೇ ವರ್ಣಿಸಿರುವನು. ಆ ದಿವ್ಯ ವ್ಯವಸ್ಥೆಯೊಳಗೆ ಹೇಗೆ ಕಾಣಿಸುತ್ತಿದೆ ಎಲ್ಲವೂ ಈ ವಿಶ್ವದಲ್ಲಿ ಎಂದರೆ, ಊರ್ಧ್ವಮೂಲ ಅಧಃಶಾಖ ಎಂಬಂತೆ ಕಾಣಿಸುತ್ತಿದೆ. ಮೂಲವೆಂಬುದು ಕಣ್ಣಿಗೆ ಕಾಣಿಸುತ್ತಿಲ್ಲ, ಅವ್ಯಕ್ತವಾಗಿದೆ. ಬೇರುಗಳು ಅವ್ಯಕ್ತವಾಗಿರುವಂತಹ ಒಂದು ಅಶ್ವತ್ಥ ವೃಕ್ಷದ ಕಾಂಡ, ಎಲೆ, ತರು ಪ್ರತಿಯೊಂದು ಕಾಣಿಸುತ್ತಿದೆ. ಈ ರೀತಿ ನಾವು ದಿವ್ಯ ವ್ಯವಸ್ಥೆಯ ಮೂಲವನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಪರಮಾತ್ಮನು ವ್ಯವಸ್ಥೆಯನ್ನು ವರ್ಣಿಸಲಾರಂಭಿಸಿದನು. ಹಾಗಾದರೆ ಸಾಂಖ್ಯಯೋಗದಲ್ಲಿ ಅರ್ಜುನನಿಗೆ ವ್ಯವಸ್ಥೆ ಬಗ್ಗೆ ಒಂದವನ್ನೂ ತಿಳಿಸದೆ ಬರೀ ದೇಹದ ಬಗ್ಗೆ ತಿಳಿಸುತ್ತಾ ಏಕೆ ಆರಂಭಿಸಿದನು ಎಂಬ ಪ್ರಶ್ನೆ ಬರುತ್ತದೆ. ಇಲ್ಲಿ ಅರ್ಜುನನು ಯುದ್ಧರಂಗದಲ್ಲಿ ನಿಂತಿರುವಾಗ ಎದುರಿಗಿರುವ ಶತ್ರುಗಳೆಲ್ಲರೂ ಸಂಬಂಧಿಕರು, ರಕ್ತ ಸಂಬಂಧಿಗಳು ಮತ್ತು ಹಿರಿಯರು, ಗುರು ಹಿರಿಯರು, ಪೂಜ್ಯರು ಆಗಿರುವುದರಿಂದ ಅವರುಗಳನ್ನು ಕೊಲ್ಲುವುದು ವೃಥಾ ಸರಿಯಲ್ಲ. ಇದು ಪಾಪ ಯುದ್ಧವಾಗುವುದು, ಧರ್ಮ ಯುದ್ಧವಾಗುವುದಿಲ್ಲ ಎಂಬುದಾಗಿ ಅರ್ಜುನನು ಹೇಳಿದ ಕಾರಣದಿಂದ ಇದು ಧರ್ಮಕ್ಕೆ ಸರಿಯಾದುದಲ್ಲ ಎಂಬುದಾಗಿ ಹೇಳುವುದರಿಂದ ಯುದ್ಧವನ್ನೇ ಆಡುವುದಿಲ್ಲವೆಂಬ ತನ್ನ ಒಂದು ಕರ್ಮಲೋಪ ಹಾಗೂ ಕರ್ತವ್ಯ ಲೋಪಗಳನ್ನು ನೆವವನ್ನಾಗಿ ಇಟ್ಟುಕೊಂಡು ಕೃಷ್ಣನಿಗೆ ಮನದಟ್ಟು ಮಾಡಿಸಲು ಪ್ರಯತ್ನ ಪಡುತ್ತಾನೆ. ಶ್ರೀಕೃಷ್ಣನು ಅರ್ಜುನನ ಮನೋದೌರ್ಬಲ್ಯವನ್ನು ತಿಳಿದುಕೊಂಡು, ಇದು ಅರ್ಜುನನು ಮನೋದೌರ್ಬಲ್ಯದಿಂದ ಆಡುತ್ತಿರುವ ಮಾತುಗಳು ಮತ್ತು ಧರ್ಮ ವ್ಯಾಖ್ಯೆಯೇ ಹೊರತು ಪ್ರಜ್ಞಾಪೂರ್ವಕವಾಗಿ ಮಾತನಾಡುತ್ತಿಲ್ಲ, ಪ್ರಜ್ಞಾವಾದಿಗಳಂತೆ ಮಾತನಾಡುತ್ತಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಅರ್ಜುನನಿಗೆ ಉತ್ತರವಾಗಿ, ನೀನು ಪ್ರಜ್ಞಾವಾದಿಗಳಂತೆ ಮಾತನಾಡುತ್ತಿರುವೆ, ಎಲ್ಲವನ್ನೂ ತಿಳಿದಂತೆ ಮಾತನಾಡುತ್ತಿರುವೆ, ನೀನು ಹೇಳುತ್ತಿರುವ ಧರ್ಮವೇ ಸರಿಯಾದುದೆಂದು ಮಾತನಾಡುತ್ತಿರುವೆ, ಆ ಕಾರಣದಿಂದ ಯುದ್ಧಕರ್ಮ ಸರಿಯಲ್ಲ, ಪಾಪಕರ್ಮವೆಂದು ಹೇಳುತ್ತಿರುವೆ. ಆದರೆ ನೀನು ಈ ವಿಷಮ ಸ್ಥಿತಿಯಲ್ಲಿ ಈ ರೀತಿಯ ಮಾತುಗಳನ್ನಾಡುವುದು ಔಚಿತ್ಯವಾಗಿ ಕಾಣುವುದಿಲ್ಲ. ಏಕೆಂದರೆ ನೀನು ಮೂಲತಃ ಕ್ಷಾತ್ರ ವಂಶದಲ್ಲಿ ಜನಿಸಿರುವಂಥವನು, ಕ್ಷತ್ರಿಯ ಗುಣಗಳನ್ನು ಹೊಂದಿರುವಂಥವನು, ಕ್ಷಾತ್ರ ವಿದ್ಯೆಯನ್ನು ಕಲಿತಿರುವಂಥವನು, ಯುದ್ಧಕ್ಕಾಗಿಯೇ ಇರುವುದು ಕ್ಷಾತ್ರ ವಿದ್ಯೆ. ಅಂತಹ ಯುದ್ಧರಂಗದಲ್ಲಿ ನಿಂತುಕೊಂಡು ಯುದ್ಧವನ್ನು ಆಡುವುದಿಲ್ಲವೆಂಬುದಾಗಿ ಹೇಳುವುದಾದರೆ ಅದು ಧರ್ಮಸಮ್ಮತವಲ್ಲ, ನಿನ್ನ ಧರ್ಮದ ವ್ಯಾಖ್ಯೆ ಸರಿಯಲ್ಲ ಎಂಬುದಾಗಿ ಆರಂಭಿಸಿದ ಪರಮಾತ್ಮನು, ಸಾವಿನ ವಿಷಯದಲ್ಲಿ ನೀನು ಇಷ್ಟೊಂದು ಧರ್ಮ ವ್ಯಾಖ್ಯೆಯನ್ನು ಕೊಟ್ಟಿರುವೆ, ಸಂಬಂಧಿಗಳು, ಗುರು ಹಿರಿಯರು, ಆಚಾರ್ಯರು ಇವರುಗಳನ್ನು ಕೊಲ್ಲುವುದು ಸರಿಯಲ್ಲವೆಂದು ಹೇಳುತ್ತಿರುವೆ. ಇದು ಮೋಹದಿಂದ ಉತ್ಪತ್ತಿಯಾಗುತ್ತಿರುವಂತಹ ಒಂದು ಮಾತುಗು. ಆ ಕಾರಣದಿಂದ ನೀನು ಮೋಹಗೊಂಡವನಂತೆ ಮಾತನಾಡುವುದರಿಂದ ಅವರುಗಳನ್ನು ಕೊಲ್ಲುವುದು ತಪ್ಪು ಎಂದು ಭಾವಿಸುತ್ತಿರುವೆ. ಆದರೆ ಅವರುಗಳು ಶತ್ರುಪಕ್ಷದಲ್ಲಿದ್ದಾರೆ, ಎಲ್ಲರೂ ಅಧರ್ಮಿಗಳಾಗಿ ಶತ್ರುಪಕ್ಷದಲ್ಲಿ ನಿಂತುಕೊಂಡಿದ್ದಾರೆ. ಅಧರ್ಮಿಗಳನ್ನು ಕೊಲ್ಲುವುದು ಧರ್ಮಯುಕ್ತವಾಗಿಯೇ ಇದೆ. ನೀನು
ಅದು ಧರ್ಮವಲ್ಲ, ಪಾಪವೆಂದು ಹೇಳುವೆ. ಆ ಕಾರಣದಿಂದ ಧರ್ಮದ ಪರಿವ್ಯಾಖ್ಯೆ ನೀನು ಹೇಳುತ್ತಿರುವುದು ಸರಿಯಿಲ್ಲ. ಯುದ್ಧರಂಗಕ್ಕೆ ಬರುವುದಕ್ಕೆ ಮುಂಚೆಯೇ ಇವುಗಳನ್ನು ನೀನು ಆಲೋಚನೆ ಮಾಡಬೇಕೇ ಹೊರತು ಯುದ್ಧರಂಗಕ್ಕೆ ಬಂದ ಮೇಲೆ ಕ್ಷಾತ್ರ ತೇಜಸ್ಸುಳ್ಳವಂತಹ, ಕ್ಷಾತ್ರ ವಿದ್ಯೆಯನ್ನು ಕಲಿತಿರುವಂತಹ ಹೇ ಅರ್ಜುನ, ನೀನು ಯುದ್ಧವಾಡಲೇಬೇಕು ಎಂಬುದಾಗಿ ಹೇಳುತ್ತಾನೆ. ಅವನು ಕೊಟ್ಟ ಎಲ್ಲ ಸಮಜಾಯಿಷಿಗಳನ್ನು ಕೃಷ್ಣನು ಪಕ್ಕಕ್ಕೆ ತಳ್ಳಿಬಿಡುತ್ತಾನೆ. ಆ ಕಾರಣದಿಂದ ಕೃಷ್ಣನಿಗೆ ಇಲ್ಲಿ ಧರ್ಮ ಸಂಕಟ ಬಂದು ಬಿಡುತ್ತದೆ. ಧರ್ಮವನ್ನು ತಿಳಿಸಬೇಕೆಂಬ ಅನಿವಾರ್ಯ ಸ್ಥಿತಿ ಉಂಟಾಗುತ್ತದೆ. ಧರ್ಮವನ್ನು ತಿಳಿಸುವುದು ಹೇಗೆ ಎಂಬುದಾಗಿ ಯೋಚನೆ ಮಾಡುತ್ತಾ, ಯಾಕೆಂದರೆ ಅರ್ಜುನನಿಗೆ ಈಗ ಧರ್ಮದ ಬಗ್ಗೆ ಒಂದು ಕಲ್ಪನೆ ಇದೆ, ಒಂದು ಜ್ಞಾನವಿದೆ. ಆ ಜ್ಞಾನವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಿಲ್ಲ. ಆ ಕಾರಣದಿಂದ ಅದನ್ನು ನಾನು ಅಧರ್ಮವೆಂದು ಹೇಳಲಾಗುವುದಿಲ್ಲ. ಅರ್ಜುನನಿಗೆ ಮನೋದೌರ್ಬಲ್ಯ ಉಂಟಾಗಿದೆ. ಇವುಗಳೆಲ್ಲದರಿಂದ ಅವನನ್ನು ಹೊರಗೆ ತರುವುದು, ಯುದ್ಧ ಕರ್ಮಕ್ಕೆ ಅವನನ್ನು ನಿಯೋಜಿಸುವುದು ಹೇಗೆಂಬುದಾಗಿ ಆಲೋಚಿಸುತ್ತಾ ಪರಮಾತ್ಮನು ಧರ್ಮ ವ್ಯಾಖ್ಯೆಯನ್ನು ಆರಂಭಿಸುವುದಿಲ್ಲ, ಧರ್ಮ ಜಿಜ್ಞಾಸೆಯನ್ನೂ ಮಾಡುವುದಿಲ್ಲ, ಕರ್ಮ ಜಿಜ್ಞಾಸೆಯನ್ನೂ ಮಾಡುವುದಿಲ್ಲ. ನೇರವಾಗಿ ಸಾವಿನ ವಿಷಯದಲ್ಲಿ ಅರ್ಜುನನು ತಿಳಿದುಕೊಂಡಿರುವುದು ಸರಿಯೇ ತಪ್ಪೇ ಎಂಬುದನ್ನು ತೋರಿಸುತ್ತಿದ್ದಾನೆ. ಸಾವು ಎಂಬುದು ದೇಹಕ್ಕೆ ಉಂಟಾಗುತ್ತದೆ, ಒಳಗಿರುವ ದೇಹಿಗೆ ಉಂಟಾಗುವುದಿಲ್ಲ ಎಂಬುದಾಗಿ ದೇಹಿಯ ಪರಿಚಯವನ್ನು ಮಾಡಿಸಿಕೊಡುತ್ತಿದ್ದಾನೆ. ದೇಹಿಯ ಪರಿಚಯವನ್ನು 4 ಶ್ಲೋಕಗಳಲ್ಲಿ ಮಾಡಿಸಿಕೊಟ್ಟು ದೇಹವೆಂಬುದಕ್ಕೆ ಸಾವು ಉಂಟಾಗುತ್ತದೆ ಎಂಬುದನ್ನು ತಿಳಿಸಿದ ಪರಮಾತ್ಮನು ದೇಹಿಯ ರಚನೆಯನ್ನು ತಿಳಿಸಲು ಆರಂಭಿಸಿದ್ದಾನೆ. ಇದು ಮೂಲಭೂತವಾದಂತಹ ವಸ್ತು ದೇಹದ ಒಳಗೆ, ದೇಹಿಯ ಒಳಗೆ ಮೂಲಭೂತವಾದ ವಸ್ತು ಸತ್ ಎಂಬುದಾಗಿ ಆರಂಭಿಸಿದ್ದಾನೆ. ನೋಡಿ, ಇದೇ ವ್ಯವಸ್ಥೆ. ಇದು ಒಂದು ದೇಹದ ರಚನೆ, ಅದೇ ವ್ಯವಸ್ಥೆ. ಹೀಗೆ ಹಲವಾರು ದೇಹಗಳು ಉಂಟಾಗಿವೆ. ಎಲ್ಲ ದೇಹಗಳು ಸೇರಿ ಈ ಜಗತ್ತಿನಲ್ಲಿ ಜೀವರಾಶಿಗಳಿವೆ. ಪ್ರತಿಯೊಂದು ಜೀವಕ್ಕೂ ಒಂದು ದೇಹವಿರುತ್ತದೆ. ಆ ದೇಹದ ವಿಷಯದಲ್ಲಿ 3 ಶ್ಲೋಕಗಳಲ್ಲಿ ತಿಳಿಸಿದ ಪರಮಾತ್ಮನು ಹುಟ್ಟು, ಬಾಲ್ಯ, ಕೌಮಾರ, ಯೌವನ, ಜರ, ಸಾವು ಉಂಟಾಗುತ್ತದೆ ಎಂದು ತಿಳಿಸಿದ ನಂತರದಲ್ಲಿ ದೇಹದ ವಿಷಯದಲ್ಲಿ ಹೆಚ್ಚಾಗಿ ತಿಳಿಸಲು ಏನೂ ಅವಶ್ಯಕತೆ ಇಲ್ಲ. ಈಗ ದೇಹದ ಸಾವಿನ ವಿಷಯದಲ್ಲಿಯೂ ತಿಳಿಸುವ ಅವಶ್ಯಕತೆ ಇಲ್ಲ. ಹಾಗಿದ್ದರೆ ದೇಹಿಗೆ ಸಾವಿಲ್ಲವೆಂಬುದಾಗಿ ಹೇಳಿದುದರಿಂದ ಆ ದೇಹಿಯ ರಚನೆ ಹೇಗಿದೆ, ಅದು ಯಾಕೆ ಸಾವಿಗೆ ಒಳಪಡುವುದಿಲ್ಲ ಎಂಬ ವಿಷಯಗಳನ್ನು ತಿಳಿಸಿದರೆ ಹೇಗೆ ವ್ಯವಸ್ಥಾತ್ಮಕವಾಗಿ ಈ ದೇಹದ ರಚನೆ ಉಂಟಾಗಿದೆ ಎಂಬುದನ್ನು ತಿಳಿಸಿದಂತಾಗುತ್ತದೆ. ಆ ಕಾರಣದಿಂದ ಈ ದೇಹವು ವ್ಯವಸ್ಥೆಯಂತೆಯೇ ಕೆಲಸ ಮಾಡುವುದರಿಂದ ಒಳಗಿನ ಪ್ರತಿಯೊಂದು ವಸ್ತುಗಳನ್ನು ಪರಿಚಯಿಸಿ ಅದು ಹೇಗೆ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದೆ, ಹೇಗೆ ತನ್ನ ಕಾರ್ಯಗಳನ್ನು ಪ್ರತಿಯೊಂದು ಅಂಗಗಳು, ಅವಯವಗಳು, ಸೂಕ್ಷ್ಮ ವಸ್ತುಗಳು ದೇಹದೊಳಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ತಿಳಿಸಲೋಸುಗ ಮೂಲಭೂತವಾದ ಸತ್ಪದಾರ್ಥವನ್ನು ಪರಮಾತ್ಮನು ಪರಿಚಯಿಸುತ್ತಿದ್ದಾನೆ. ಸತ್ ಪರಮವಸ್ತುವೇ ಇಡೀ ಜಗಕ್ಕೆ ವ್ಯಾಪಿಸಿರುವುದು, ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರುವುದು. ನೀನು ಕಾಣುತ್ತಿರುವುದೆಲ್ಲವೂ ಸತ್ ಪದಾರ್ಥದಿಂದ ಕೂಡಿಕೊಂಡಿರುವುದು. ಆ ಸತ್ ಪದಾರ್ಥವು ನೇರವಾಗಿ ಗೋಚರವಾಗುವುದಿಲ್ಲ, ಗೂಢವಾಗಿ ಗಹನವಾಗಿ ಇರುವುದು. ದೇಹದ ಒಳಗೆ ಮೂಲದಲ್ಲಿರುವಂತಹ ಈ ಸತ್ ಪದಾರ್ಥವನ್ನು ತಿಳಿದುಕೊಳ್ಳುವುದೇ ಸತ್ಯ. ಅದನ್ನೇ ಸತ್ಯವೆಂಬುದಾಗಿ ನಾವು ತಿಳಿಸುತ್ತೇವೆ. ಆ ಸತ್ ಪದಾರ್ಥದ ವಿಷಯವನ್ನು ಹೇಳುವುದೇ ಸತ್ಯವನ್ನು ಹೇಳಿದಂತೆ. ಸತ್ಯಂ ವದ. ಆ ಸತ್ಯವನ್ನು ಸದಾಕಾಲ ಕಾಪಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಧರ್ಮ, ಧರ್ಮಂಚರ. ಯಾವುದು ಧರ್ಮವನ್ನು ಮಾಡಬೇಕು? ಎಲ್ಲ ಜೀವರಾಶಿಗಳು ಧರ್ಮ ಎಂದರೆ ಏನನ್ನು ಮಾಡಬೇಕು? ಧರ್ಮಂಚರ, ತನ್ನ ಸತ್ ಪದಾರ್ಥವನ್ನು ಕಾಪಾಡಿಕೊಳ್ಳಬೇಕು. ದೇಹವನ್ನು ಕಾಪಾಡಿಕೊಳ್ಳುವುದರ ಮೂಲಕವಾಗಿ ತನ್ನಲ್ಲಿರುವ ಆ ಸತ್ ಪದಾರ್ಥವನ್ನು ಕಾಪಾಡಿಕೊಳ್ಳುತ್ತದೆ. ಆ ಕಾರಣದಿಂದ ಯಾವ ಜೀವಿಯನ್ನು ಯಾರೂ ಕೊಲ್ಲುವಂತಿಲ್ಲ. ಅದೇ ಧರ್ಮ.
ಯಾರೇ ಕೊಲ್ಲಲು ಬಂದರೂ ತನ್ನ ದೇಹವನ್ನು ತಾನು ಕಾಪಾಡಿಕೊಳ್ಳುವುದು ಪ್ರತಿ ಜೀವಿಯ ಧರ್ಮ. ಹೀಗೆಂಬುದಾಗಿ ಪರಮಾತ್ಮನು ತಿಳಿಸಲೋಸುಗ ಸತ್ಪದಾರ್ಥವನ್ನು ಪರಿಚಯ ಮಾಡಿಸುತ್ತಾನೆ. ಆ ಸತ್ಪದಾರ್ಥವನ್ನು ತಿಳಿಯುವುದು ಹೇಗೆ? ಭಾವವೆಂಬ ಮನೋಭೂಮಿಕೆಯ ವಸ್ತುವಿನ ಸಹಾಯದಿಂದ ಸತ್ಪದಾರ್ಥವನ್ನು ತಿಳಿಯಬಹುದು ಎಂಬುದಾಗಿ ತಿಳಿಸುತ್ತಾನೆ. ಇಲ್ಲಿ ಮನಸ್ಸು ಮತ್ತು ಭಾವ ಮತ್ತು ಸತ್ ಪದಾರ್ಥಗಳನ್ನು ತಿಳಿಸಿದ ಪರಮಾತ್ಮನು ಅವ ಮೂರಕ್ಕೂ ಯಾವ ರೀತಿಯ ಒಂದು ಕೊಂಡಿ ಇದೆ, ಹೆಣೆಯಲ್ಪಟ್ಟಿದೆ ಎಂಬುದಾಗಿ ಈ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಎಂಬ ಮೂಲ ಭೂತ ವಸ್ತುವಿನ ಶ್ಲೋಕವನ್ನು ಇಲ್ಲಿ ಅಡಿಪಾಯವಾಗಿ ಹಾಕುತ್ತಿದ್ದಾನೆ. ಆ ಒಂದು ಶ್ಲೋಕದ ಆಧಾರದ ಮೇಲೆ ದೇಹದ ಬಗ್ಗೆ ಎಲ್ಲವನ್ನು ಹೇಳಿಯಾದ ನಂತರ ದೇಹಿಯ ಬಗ್ಗೆ ಹೇಳಲು ಆರಂಭಿಸಿದ್ದಾನೆ. ದೇಹಿಯ ಬಗ್ಗೆ ಎಲ್ಲವನ್ನೂ ಹೇಳುತ್ತಿರುವುದೇ ವ್ಯವಸ್ಥಿತವಾಗಿ ನಡೆಯುತ್ತಿರುವಂತಹ ದೇಹದ ರಚನೆ. ಆ ದೇಹದ ಒಳಗಿರುವ ರಚನೆಯನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಉಂಟಾಗಿದೆ. ಆ ವ್ಯವಸ್ಥೆಯಲ್ಲಿ ಸತ್ ಪದಾರ್ಥವಾಗಿ ನಾನೇ ಇದ್ದೇನೆ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ ಹೊರಟಿದ್ದಾನೆ. ನೋಡಿ, ಸತ್ಪದಾರ್ಥವನ್ನು ನಾವು ಸಚ್ಚಿದಾನಂದ ಎಂಬ ರೂಪದಲ್ಲಿ ನೋಡಬಹುದು. ಪರಬ್ರಹ್ಮ ವಸ್ತುವಿನ ಮೂಲ ರೂಪ ಸತ್ ಚಿತ್ ಆನಂದ ಎಂಬುದಾಗಿ ಹೇಳಿದೆವು. ಪರಬ್ರಹ್ಮ, ಪರಮಾತ್ಮ, ಪರಮಪುರುಷ ಎಲ್ಲವೂ ಒಂದೇ. ಅದು ಸಮಷ್ಟಿಯಲ್ಲಿ. ಆತ್ಮ, ಬ್ರಹ್ಮ, ಪುರುಷ ಅದು ವ್ಯಷ್ಟಿಯಲ್ಲಿ. ಹೀಗೆ ನಾವು ಅರ್ಥ ಮಾಡಿಕೊಂಡು ಪರಬ್ರಹ್ಮ ವಸ್ತುವಾದಂತಹ ಸತ್ ಮತ್ತು ಚಿತ್ ಮತ್ತು ಆನಂದ ಎಂಬ ರೂಪಗಳನ್ನು ತಿಳಿದುಕೊಳ್ಳಬೇಕು. ರೂಪವೆಂಬುದರಲ್ಲಿಯೇ ಅರ್ಥವು ಅಡಗಿದೆ. ನೋಡಿ, ಒಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳುವುದಾದರೆ, ನಮಗೆ ಲೌಕಿಕ ವಸ್ತುಗಳ ಮೂಲಕವೇ ತಿಳಿದುಕೊಳ್ಳುವಂತಹ ಅನಿವಾರ್ಯ ಸಂದಿಗ್ಧ ಉಂಟಾಗಿರುವುದರಿಂದ ನಾವು ಇದರ ಉದಾಹರಣೆಗಳ ಮೂಲಕವಾಗಿ ಲೌಕಿಕ ಪ್ರಪಂಚದ ವಾಸ್ತವಿಕ ಪ್ರಪಂಚದ ಜ್ಞಾನದ ಸಹಾಯದಿಂದ ಈ ಬ್ರಹ್ಮವಸ್ತುವನ್ನು, ಪರಬ್ರಹ್ಮ ವಸ್ತುವನ್ನು ಅಥವಾ ಆತ್ಮ ಪರಮಾತ್ಮ ವಸ್ತುವನ್ನು ತಿಳಿದುಕೊಳ್ಳಬೇಕಾಗಿದೆ. ಈ ಆತ್ಮನು ಸಚ್ಚಿದಾನಂದ ರೂಪದಲ್ಲಿರುವನು ಎಂಬುದಾಗಿ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಋಷಿಮುನಿಗಳು ಹೇಳಿದ್ದಾರೆ. ಆ ಸತ್ ಎಂಬುದು ಘನೀಭೂತವಾದ ವಸ್ತುವೆಂದು ನಾವು ಭಾವಿಸಿದರೆ, ಚಿತ್ ಎಂಬುದು ರಸರೂಪವಾದ ವಸ್ತು ಎಂಬುದಾಗಿ, ಆನಂದವೆಂಬುದು ಅನಿಲ ರೂಪದ ವಸ್ತುವಾಗಿ ನಾವು ಭಾವಿಸಬೇಕು. ಸತ್ತು ಎಂಬುದೇ ರಸವಾಗಿಯೂ ಪರಿಣಮಿಸುತ್ತದೆ ಮತ್ತು ರಸದಿಂದ ಅನಿಲವೂ ಪರಿಣಮಿಸುತ್ತದೆ. ಹೀಗೆ ಅನಿಲ ರಸ ಘನ ರೂಪದಲ್ಲಿರುವಂತಹ ಈ ಸತ್ ಪದಾರ್ಥವೇ ಚಿತ್ ಮತ್ತು ಆನಂದ ಎಂದೆನಿಸಿಕೊಳ್ಳುತ್ತದೆ. ಸತ್ ಚಿತ್ ಆನಂದ ಮೂರು ರೂಪಗಳು. ಸತ್ ರೂಪಾಂತರವಾಗಿ ಚಿತ್ ಆಗುತ್ತದೆ, ಚಿತ್ ರೂಪಾಂತರವಾಗಿ ಆನಂದವಾಗುತ್ತದೆ. ಈ ಮೂರೂ ರೂಪಗಳು ಘನ ರಸ ಮತ್ತು ಅನಿಲದ ರೂಪದಲ್ಲಿ ಸಚ್ಚಿದಾನಂದ ರೂಪದಲ್ಲಿ ಇರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಹೀಗೆ ತಿಳಿದುಕೊಂಡಾಗ ನಮಗೆ ಈ ಘನವಸ್ತುವಿನಾಗಲಿ ರಸವಸ್ತುವಿನಾಗಲಿ ಅನಿಲ ವಸ್ತುವನಾಗಲಿ ಸತ್ಯಕ್ಕೆ ಹತ್ತಿರವಾಗಿ ಉದಾಹರಣೆಯಾಗಿ ಕೊಟ್ಟಿರುವುದಲ್ಲ. ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ನಮಗಿರುವ ಲೌಕಿಕ ಜ್ಞಾನದ ಸಹಾಯದಿಂದ ತಿಳಿದುಕೊಳ್ಳುವುದಕ್ಕೆ ಉದಾಹರಣೆಯನ್ನಾಗಿ ತೆಗೆದುಕೊಂಡಿದ್ದೇವೆ. ಸದ್ವಸ್ತು ಅನಿಲ ರೂಪದಲ್ಲಿಯೇ ಇರುತ್ತದೆ, ರಸರೂಪದಲ್ಲಿಯೇ ಇರುತ್ತದೆ ಎಂದರೆ ಅದಕ್ಕೆ ಉತ್ತರ ಕೊಡಲು ಸಾಧ್ಯವಾಗುವುದಿಲ್ಲ. ಅರ್ಥ ಮಾಡಿಕೊಳ್ಳಬೇಕಷ್ಟೆ, ಭಾವಿಸಿಕೊಳ್ಳಬೇಕಷ್ಟೆ. ಅದನ್ನೇ ಸತ್ ಎಂಬ ವಸ್ತುವನ್ನು ಭಾವದಿಂದ ತಿಳಿದುಕೊಳ್ಳಬಹುದು ಎಂಬುದಾಗಿ ಪರಮಾತ್ಮನು ಹೇಳುತ್ತಿದ್ದಾನೆ. ಸತ್ ವಸ್ತುವಿಗೆ ಭಾವವೆಂಬುದಿರುತ್ತದೆ, ಅಸದ್ವಸ್ತುವಿಗೆ ಭಾವವೆಂಬುದು ಇರುವುದಿಲ್ಲ. ಆ ಕಾರಣದಿಂದ ಸತ್ ವಸ್ತುವನ್ನು ಚಿತ್ ಮತ್ತು ಆನಂದ ರೂಪಗಳಲ್ಲಿ ನೋಡಬಹುದಾದುದರಿಂದ ಘನವಸ್ತು ರಸವಸ್ತುವಾಗಿಯೂ ಅನಿಲ ವಸ್ತುವಾಗಿಯೂ ಮಾರ್ಪಾಡಾಗುತ್ತಿರುವುದನ್ನು ನಾವು ಇಂದಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡಿದ್ದೇವೆ.
ಐಸು ರಸವಸ್ತುವಾದಾಗ ನೀರಾಗುತ್ತದೆ, ನೀರು ಆವಿಯಾಗುತ್ತದೆ. ಈ ರೀತಿ 3 ರೂಪಗಳಲ್ಲಿ ಪ್ರತಿಯೊಂದು ಸದ್ವಸ್ತುವು ರೂಪಾಂತರಗಳನ್ನು ಹೊಂದುತ್ತದೆ ಎಂಬುದು ಸರ್ವವಿದಿತವಾದಂತಹ ಒಂದು ಜ್ಞಾನ, ಸಾಮಾನ್ಯ ಜ್ಞಾನ. ಆ ಒಂದು ದಿಸೆಯಲ್ಲಿ ಯೋಚಿಸಿದಾಗ ಈ ಆತ್ಮ ಅಥವಾ ಪರಮಾತ್ಮ ವಸ್ತುವು ಸಚ್ಚಿದಾನಂದ ರೂಪದಲ್ಲಿರುವುದೆಂದು ಹೇಳುವುದು ಸರಿಯಾಗಿಯೇ ಇದೆ ಎಂಬುದಾಗಿ ಅರ್ಥವಾಗುತ್ತದೆ. ಈ ರೀತಿ ಸಮಷ್ಟಿ ಮತ್ತು ವ್ಯಷ್ಟಿಗಳಲ್ಲಿ ನಾವು ಹೇಗೆ ವ್ಯವಸ್ಥೆಯನ್ನು ಉಂಟು ಮಾಡಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಲು ಪರಮಾತ್ಮನೇ ಹೇಳುವಂತೆ ಗೀತೆಯ ಮುಂದಿನ ಶ್ಲೋಕಗಳಲ್ಲಿ 2ನೇ ಅಧ್ಯಾಯದ 55ನೇ ಶ್ಲೋಕದಲ್ಲಿ ಆತ್ಮನ್ ಪದವನ್ನು ಪ್ರಯೋಗ ಮಾಡುತ್ತಾನೆ. ಅಲ್ಲಿಯವರೆಗೆ ದೇಹಿ ಎಂಬುದಾಗಿ ದೇಹವೆಂಬುದಾಗಿಯೇ ಹೇಳುತ್ತೆ ಬಂದ ಪರಮಾತ್ಮನು 55ನೇ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಆತ್ಮನ್ ಎಂಬ ಪದವನ್ನು ಹೇಳುತ್ತಾನೆ. ಆತ್ಮನ್ ಎಂದರೆ ಆತ್ಮವನ್ನು ಒಳಗೊಂಡಂತಹ ಈ ದೇಹಿ ಎಂದರೆ ದೇಹಿಯೊಳಗೆ ಆತ್ಮ ಇರುವುದು ಎಂಬುದಾಗಿ. ಆತ್ಮ ಎಂದರೆ ಸಚ್ಚಿದಾನಂದ ರೂಪವೆಂಬುದಾಗಿ ಈಗಿನ್ನೂ ನಾವು ನಿಷ್ಕರ್ಷೆ ಮಾಡಿದ್ದೇವೆ. ಹೀಗೆ ಸಚ್ಚಿದಾನಂದ ರೂಪವಾಗಿರುವಂತಹ ಆತ್ಮವಾಗಲಿ ಪರಮಾತ್ಮವಾಗಲಿ ದೇಹದ ಒಳಗೆ ಇರುವುದು. ಆ ಕಾರಣದಿಂದ ದೇಹಿಯ ಒಳಗೂ ಇರುವುದು. ಆ ಕಾರಣದಿಂದ ಆ ದೇಹಿ ಎಂಬ ಪದವನ್ನು ಆತ್ಮನ್ ಎಂಬ ಪದವನ್ನಾಗಿ ಪರಮಾತ್ಮನು ಪ್ರಯೋಗ ಮಾಡುತ್ತಾನೆ. ಹೀಗೆ ಆತ್ಮ ಸಂಬಂಧವಾದ ಪದ ನಮಗೆ 55ನೆಯ ಶ್ಲೋಕದಲ್ಲಿ ಆರಂಭವಾದುದು. ಕೊನೆಯವರೆಗೂ ದೇಹದ ಒಳಗೆ ಆತ್ಮ, ದೇಹದ ಒಳಗೆ ಆತ್ಮವೆಂಬುದಾಗಿಯೇ ಎಲ್ಲ ಕಡೆಗಳಲ್ಲಿಯೂ ವರ್ಣಿಸುತ್ತಾ ಹೋಗುತ್ತಾರೆ. ಹಾಗಾಗಿ ನಮಗೆ ದೇಹಿಯ ವಿಷಯವಾಗಿ ಯೋಚನೆಯೇ ಬರುವುದಿಲ್ಲ. ದೇಹಿ ಎಂಬುದರಲ್ಲಿ ಆತ್ಮವೆಂಬುದು ಒಂದು ವಸ್ತು ಇದೆ. ಆತ್ಮವೆಂಬುದರಲ್ಲಿ ಸಚ್ಚಿದಾನಂದ ರೂಪವನ್ನು ಹೊಂದುವಂತಹ ಸತ್ ವಸ್ತು ಇದೆ. ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡಾಗ ಮೂಲಭೂತವಾದ ಸತ್ವಸ್ತು ಜಗತ್ತನ್ನೇ ವ್ಯಾಪಿಸಿದೆ. ಅದಕ್ಕೆ ಮೇಲಿನ ಹೊದಿಕೆಗಳಂತೆ ದೇಹಗಳು ಉಂಟಾಗಿವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಒಂದು ಮೂಲಭೂತವಾದ ಅರ್ಥವನ್ನು ಮಾಡಿಕೊಂಡಾಗ ನಮಗೆ ಯಾವ ಅನುಮಾನಗಳು ಉಳಿಯುವುದಿಲ್ಲ. ಎಲ್ಲ ಕಡೆ ಪದಗಳು ಯಾವ ಅರ್ಥವನ್ನು ಹೇಳುತ್ತಿದೆಯೋ ಎಂಬುದಾಗಿ ಯಥಾರ್ಥ ಪದಾರ್ಥ ಜ್ಞಾನ ಉಂಟಾಗುತ್ತದೆ. ಇಲ್ಲವಾದರೆ ಒಂದೇ ಪದಕ್ಕೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಅರ್ಥದಲ್ಲಿ ಉಪಯೋಗಿಸುವಂತಹ ಒಂದು ಕ್ರಮ ಈ ಸಂಸ್ಕೃತ ಭಾಷೆಯಲ್ಲಿರುವುದರಿಂದ ಎಲ್ಲವೂ ಅರಿತಪ್ಪಿ ಒಂದಲ್ಲ ಒಂದು ರೀತಿಯ ಸಿದ್ಧಾಂತಗಳು ಉಂಟಾಗಲು ಭಾಷಾ ಚಾತುರ್ಯವನ್ನು ಹೊಂದಿರುವ ಮಹಾ ನಿಪುಣ ಮತಿಗಳಿಂದ ಸಾಧ್ಯವಾಗುತ್ತದೆ. ಸಿದ್ಧಾಂತವೇ ಬದಲಾಗಿ ಹೋಗುತ್ತದೆ. ಮೂಲಭೂತ ತತ್ವವೇ ಹಲವಾರು ಸಿದ್ಧಾಂತಗಳಾಗಿ ಕಾಣಿಸಲು ಆರಂಭಿಸುತ್ತದೆ. ಆದುದರಿಂದ ಪದಾರ್ಥ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ನಾವು ಪ್ರಯೋಗ ಮಾಡುವುದರ ಮೂಲಕವಾಗಿ ಈ ವಸ್ತುಗಳನ್ನು ನಾವು ತಿಳಿದುಕೊಳ್ಳಬೇಕು. ದೇಹದ ಒಳಗಿರುವ ರಚನೆಯನ್ನು ತಿಳಿದುಕೊಳ್ಳಬೇಕು. ಆ ರಚನೆಯಲ್ಲಿರುವ ವಸ್ತುಗಳು, ಅವಯವಗಳು, ಅಂಗಾಂಗಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಈ ಸತ್ ವಿಷಯದಿಂದ ಸತ್ಯವೆಂಬುದು ಉಂಟಾಗಿದೆ. ಸತ್ಯವೆಂಬುದೊಡನೆಯೇ ಭಾವದಿಂದ ಅದನ್ನು ತಿಳಿದುಕೊಳ್ಳಬಹುದಾಗಿದೆ. ಭಾವ ಎಂಬುದು ಸತ್ಯಕ್ಕೆ ಸಂಬಂಧಪಟ್ಟಂತೆ ನಂಬಿಕೆ ಎಂಬ ಪದದಿಂದ ವರ್ಣಿಸಲ್ಪಡುತ್ತದೆ. ಸತ್ಯವೆಲ್ಲಿದೆಯೋ ಅಲ್ಲಿ ನಂಬಿಕೆ ಇದ್ದೇ ಇರುತ್ತದೆ. ಸತ್ಯವಿಲ್ಲದ ಜಾಗದಲ್ಲಿ ನಂಬಿಕೆ ಇರಲು ಸಾಧ್ಯವಿಲ್ಲ. ಹಾಗಾಗಿ ನಂಬಿಕೆ ಎಂಬುದು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಒಂದು ಪದ. ಆಧ್ಯಾತ್ಮ, ದೇವರು, ಧರ್ಮ, ಆಚಾರ ಈ ವಿಷಯಗಳಲ್ಲಿ ನಂಬಿಕೆಯ ಪದ ಬಹಳ ಪ್ರಯೋಗ ಮಾಡಲ್ಪಡುತ್ತದೆ. ಆ ನಂಬಿಕೆಯ ಪದ ಸತ್ಯಕ್ಕೆ ನೇರವಾಗಿ ಭಾವಪದದಂತೆಯೇ ಜೋಡಾವಣೆಯಾಗಿದೆ. ಸತ್ ಎಂಬುದನ್ನು ಹೇಗೆ ಭಾವದಿಂದ ತಿಳಿದುಕೊಳ್ಳಬಹುದು, ಹಾಗೆ ಸತ್ಯವನ್ನು ನಂಬಿಕೆಯಿಂದ ನಾವು ಪತ್ತೆ ಹಚ್ಚಿಕೊಳ್ಳಬಹುದು, ಕಂಡುಕೊಳ್ಳಬಹುದು. ಈ ರೀತಿ ಸತ್, ಸಚ್ಚಿದಾನಂದ, ಭಾವ, ನಂಬಿಕೆ ಇವುಗಳನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲವನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳುವ ಪರಮಾತ್ಮನ ಎಲ್ಲ ಜ್ಞಾನವನ್ನು ಸ್ವೀಕರಿಸಲು ಅನುಕೂಲವಾಗುವುದು. ನೋಡಿ, ಅಂಗರಚನೆಯಾಗಲಿ ವ್ಯವಸ್ಥೆಯಾಗಲಿ ಅರ್ಜುನನಿಗೆ ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ.
ಇದೆಲ್ಲವೂ ಆಧ್ಯಾತ್ಮ ಜ್ಞಾನ ಮತ್ತು ಬ್ರಹ್ಮಜ್ಞಾನ. ಬ್ರಹ್ಮನ ವಿಷಯವಾಗಿ ಹೇಳುವುದರಿಂದ, ಆತ್ಮನ ವಿಷಯವಾಗಿ ಹೇಳುವುದರಿಂದ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಅರ್ಜುನನು ಕ್ಷಾತ್ರ ವಂಶದಲ್ಲಿ ಜನಿಸಿ ಕ್ಷತ್ರಿಯನಾಗಿ ಕ್ಷಾತ್ರ ತೇಜಸ್ಸಿನಿಂದ ಕ್ಷಾತ್ರ ವಿದ್ಯೆಯನ್ನು ಕಲಿತಿರುವಂಥವನು. ಅವನಿಗೆ ಬ್ರಹ್ಮವಿದ್ಯೆಯ ಅವಶ್ಯಕತೆಯೇ ಇಲ್ಲ. ಆದರೂ ಪರಮಾತ್ಮನು ಅವನಿಗೆ ಬ್ರಹ್ಮವಿದ್ಯೆಯನ್ನು ತಿಳಿಸಬೇಕಾದ ಅನಿವಾರ್ಯ ಸಂಗತಿ ಉಂಟಾಗಿಬಿಟ್ಟಿದೆ. ಕಾರಣ, ಅರ್ಜುನನು ಮನೋದೌರ್ಬಲ್ಯಕ್ಕೆ ಒಳಗಾಗಿದ್ದಾನೆ. ಮನೋಶಾಸ್ತ್ರಜ್ಞನಂತೆ ಶ್ರೀಕೃಷ್ಣನು ಅವನ ಮನಸ್ಸನ್ನು ಸರಿಪಡಿಸಲೋಸುಗ ಬ್ರಹ್ಮವಿದ್ಯೆಯನ್ನು ಹೇಳಬೇಕಾದ ಅನಿವಾರ್ಯ ಸಂಗತಿ ಬಂದು ನಿಂತಿದೆ. ಆ ಕಾರಣದಿಂದ ಪರಮಾತ್ಮನು ಬ್ರಹ್ಮವಿದ್ಯೆಯನ್ನೇ ಆರಂಭಿಸಿದ್ದಾನೆ. ಸತ್ ಎಂಬ ಪದದಿಂದ, ಭಾವ ಎಂಬ ಪದದಿಂದ ತತ್ವದರ್ಶಿಗಳು ತಿಳಿದುಕೊಳ್ಳುವಂತಹ ಈ ಒಂದು ತತ್ವಾರ್ಥವನ್ನು ಹೊಂದಿರುವಂತಹ ಬ್ರಹ್ಮವಿದ್ಯೆಯನ್ನು ವರ್ಣಿಸಲು ಪರಮಾತ್ಮನು ಆರಂಭಿಸಿದ್ದಾನೆ. ಹೀಗೆಂದು ನಾವು ತಿಳಿದುಕೊಂಡು, ಭಗವದ್ಗೀತೆಯು ಒಂದು ತತ್ವಗ್ರಂಥ. ವ್ಯವಸ್ಥೆಯ ಬಗ್ಗೆ ತಿಳಿಸುತ್ತಿರುವುದರಿಂದ ಇದಕ್ಕೂ ಒಂದು ಸಂವಿಧಾನ ಉಂಟು. ಆ ಸಂವಿಧಾನ ಹೇಗೆ ಒಂದು ವ್ಯವಸ್ಥೆಗೆ ಇರುತ್ತದೆಯೋ, ಪ್ರತಿ ದೇಶಗಳಲ್ಲಿಯೂ ಸರ್ಕಾರಗಳು ಸಂವಿಧಾನವನ್ನು ಹೊಂದಿಯೇ ವ್ಯವಸ್ಥೆಯನ್ನು ಕಟ್ಟುತ್ತಾರೆ. ಯಾವುದೇ ವ್ಯವಸ್ಥೆ ಸಂವಿಧಾನವಿಲ್ಲದೆ ಆಗುವುದಿಲ್ಲ. ಆ ಸಂವಿಧಾನದ ಆಧಾರದ ಮೇಲೆ ಎಲ್ಲ ಕಾರ್ಯಗಳು, ಆಗುಹೋಗುಗಳು ನಡೆಯುತ್ತದೆ. ಹೀಗೆ ಸಂವಿಧಾನ ರೂಪದಲ್ಲಿ ನೋಡಿದಾಗ ಸತ್ ಮತ್ತು ಭಾವ ಎಂಬುದು, ಸಚ್ಚಿದಾನಂದ ಎಂಬುದು ಇಲ್ಲಿಯ ಸಂವಿಧಾನದ ಮೂಲಭೂತ ವಸ್ತುಗಳಾಗಿ ನಮಗೆ ಗೋಚರಿಸುತ್ತದೆ. ಅವುಗಳ ಸುತ್ತಲೂ ಹೆಣೆದಿರುವಂತಹ ಈ ಒಂದು ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡು, ದಿವ್ಯ ವ್ಯವಸ್ಥೆಯನ್ನು ಪರಮಾತ್ಮನು ಈ ಮೂಲಕ ಹೇಳುತ್ತಿದ್ದಾನೆ ಎಂದು ಮುಂದಿನ ದಿನಗಳಲ್ಲಿ ವಿಶದವಾಗಿ, ವಿವರವಾಗಿ ಈ ವ್ಯವಸ್ಥೆಯ ಕಾರ್ಯವೈಖರಿಯನ್ನು, ಕಾರ್ಯಶೈಲಿಯನ್ನು ಸಂವಿಧಾನಾತ್ಮಕವಾಗಿ ಹೇಗೆ ನಡೆಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು.